ಚಿತ್ತು ಕೊಟ್ಟು ಕೇಳಿರಿ ಪೇಳುವೆ ನಾನವರ ಸಾಹಿತ್ಯ ಅಂತೇಳಿ ಅವ್ರ ಸಾಹಿತ್ಯ ಕೃತಿಗಳು ಸರ್. ರಾಜಯೋಗಿ ಮುದ್ದಿನ ಮಾತು ಅರುಣೋದಯ ರೀ, ನಮ್ಮ ಬದುಕು ನಲ್ಲವಾಡು ಸುದರ್ಶನ, ಅಶಾಂತಿ ಬರುವ ಕನ್ನಡ ಸಾಹಿತ್ಯ ಜನಪದ ಜೀವನ, ಮಾತನಾಡುವ ಕಲ್ಲು ಬೆಳವಡಿ ಮಲ್ಲಮ್ಮ, ಮುಂದ್ಸಲ ಒಡನಾಡಿನ ವೀರಯ್ಯನಿ ಉತ್ಸಾಹತೆ ಕಾರವನ್ನುವೆ, ಬೆಂದ ಹೃದಯ ಸಂಸಾರ ಚಕ್ರ ಬಡತನದ ಬಾಳು, ಮುಂಡರಗಿಯ ಗಂಡುಗಲಿ ರಾಷ್ಟ್ರೀಯ ಪಂದ್ಯಾವಳಿ, ಪಂಚಗಂಗಾ ಕರ್ನಾಟಕದ ಜನಜೀವನ, ನಮ್ಮ ಸಂಸ್ಕೃತಿ ಪರಂಪರೆ ಬಿಸು ಕಲಿನ ಹಾಡು ರೀ, ಹರಿಭಕ್ತಿ ಸಾಧನೆ ಅಕ್ರೂರ ಚರಿತ್ರೆ, ಮೃಚ್ಯಕಟಿಕ ಲೋಕನೀತಿ, ಮಗಳ ಮದುವೆ ಜಯಂತಿ, ಜಯ ಕರ್ನಾಟಕದ ಜಯವೀರೇನ ಅಂತ ಕೊನೆಗೆ ರೀ ಅಭಿಮಾನದ ಈ ಲಾವಣಿ ಬರದಾರ ಈಶ್ವರಚಂದ್ರ ಬೆಟಗೇರಿ ಗ್ರಾಮದ ಕಂದರಿವರು ಗುರು ಹಿರಿಯರ ಆಶೀರ್ವಾದ ಶಿರದಲ್ಲಿ ಹೊತ್ತು ಮಾಡಿದವರು ಸಾಹಿತ್ಯ ಸೇವೆ ಅಂತ ಒಂದು ಲಾವಣಿ ಬರೆದೆ ಸರ್. ಇಷ್ಟರೊಳಗೆ ಸರ್ ಅವ್ರು ಆನಂದಕ್ಕಂದ್ರೆ ಒಂದು ಸ್ಮರಣೆ ಮಾಡಿದಾಗ ರೀ ಸಭಾದಾಗ ಭಾಳ ಒಂದು ಖುಷಿ ಆಯ್ತು ಸರ್. ಯಾಕಂದ್ರೆ ನಮ್ಮ ಕಡೆಯಿಂದ ಏನು ಸೇವಾ ಅಂತಂದರೆ ಅಂಥ ಇವರನ್ನು ಸ್ಮರಣೆ ಮಾಡೋದೊಂದು ಭಾಗ್ಯ ಅಂತೇಳಿ ನನಗೆ ಅನ್ಸುತ್ತೆ ರೀ. ಇಂಥ ಒಂದು ಕಾರ್ಯವನ್ನು ನಮ್ಮ ಊರೊಳಗೆ ಸರ್ ಮಾಡ್ತಾಯಿದ್ದೇವೆ ಸರ್. ಅದಕ್ಕೆ ತಮಗಾದರೂ ಕೂಡ ಇದಕ್ಕೆ ನಮ್ಮ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ತಾವು ಬನ್ನಿ ಸರ್. ಆತ್ಮೀಯರೇ, ಇಲ್ಲಿವರೆಗೆ ನಿಮಗೆಲ್ಲರಿಗೂ ಬೆಟಗೇರಿಯ ಗಜಾನನ ವೇದಿಕೆ ಹೋಗ್ಲಿಕ್ಕೊಂಡದ ಹತ್ತಿರ ಬರಲು ಕರೆ ಕೊಡ್ತಾ ಇದ್ದಾರೆ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು. ತಾವು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯ ಈ ಎಲ್ಲ ಬೆಟಗೇರಿ ಕೃಷ್ಣಮ್ಮರ ಒಂದು ಬದುಕಿನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವಂತಹ, ಜೊತೆಗೆ ನಾಲ್ಕಣ್ಣಂದ ವಿವೇಕಾನಂದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳುವಂಥ, ಸನ್ನಾಟವನ್ನು ನೋಡುವಂಥ ಶ್ರೇಯವಂತ ಯಾರು ಕಳ್ಕೊಳ್ಬಾರ್ದು ಅನ್ನೋದು ಈ ಮೂಲಕ ಹೇಳುವ ಮೂಲಕ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ತಾವೂ ಸಹ ಆನಂದಕ್ಕಂದ್ರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವಂಥ ಒಂದು ಸದವಕಾಶಕ್ಕೆ ಒದಗಿ ಬಂದದ. ಈ ಅವಕಾಶವನ್ನು ಎಲ್ಲರೂ ಪಡಿತೀರಿ ಅನ್ನೋಂಥ ವಿಶ್ವಾಸ ನಮಗದ. ಆ ಎಲ್ಲ ನೆಲೆಗಟ್ಟಲ್ಲಿ ಅದರಲ್ಲೂ ಮುಖ್ಯವಾಗಿ ನಾ ಕಂಡಂತೆ ವಿವೇಕಾನಂದ ಏನದ ಅದರಲ್ಲಿ ಅನ್ನುವಂಥ ಒಂದು ಕುತೂಹಲ ಯಾರಿಗಾದ್ರೂ ಇರ್ಬೋದು. ಅಲ್ಲಿ ಹೋದಾಗ ಅದು ಗೊತ್ತಾಗುವಂಥ ವಿಷಯ. ದಯವಿಟ್ಟು ಅದನ್ನು ನಾ ಹೇಗೆ ಕಂಡಿದ್ದೀನಿ ನಮ್ಮ ವಿವೇಕಾನಂದನ ಅನ್ನುವಂಥ ಒಂದು ವಿಷಯದ ಮೇಲೆ ಅಲ್ಲೇ ಚರ್ಚೆ ಆಗೋದದ, ಒಂದು ಬೆಳಗಿನ ಬಗ್ಗೆ ಆಗೋದದ. ಇವೆಲ್ಲ ನೋಡೋದಕ್ಕೆ, ಕೇಳೋದಕ್ಕೆ, ತಿಳ್ಕೊಳ್ಳೋಕ್ಕೆ ತಾವೆಲ್ಲರಿಗೂ ಆಹ್ವಾನ ನೀಡ್ತಾ, ತಾವೆಲ್ಲರಿಗೆ ನೋಡಿ ಇದ್ರ ಬಗ್ಗೆ ಕುತೂಹಲ ನಿಮ್ಮನ್ನು ಮುಡಿಬೋದು. ಬನ್ನಿರಿ ಬೆಟಗೇರಿಗೆ ಬಂದು ಕಾರ್ಯಕ್ರಮದ ಭಾಗವಹಿಸಿ ಅದಕ್ಕೆ ಒಂದು ಶೋಭೆ ತನ್ನಿರಿ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ರೀತಿಯ ಪ್ರೀತಿಯ ಆಹ್ವಾನ ನೀಡುವ ನಲ್ವಾಡುಗಳ ಒಂದು ಕರೆ. ತಾವು ಬಂದು ಆ ನಲ್ವಾಡನ್ನು ಕೇಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸದ್ಯಕ್ಕಾಗಿ ವಂದನೆ. ಧನ್ಯವಾದ ಸರ್.